ಇನ್ನು ಒಂದು ಕಡೆ ಗ್ಯಾಸ್ ಟ್ರಬಲ್ ಆದರೆ ಇನ್ನೊಂದು ಕಡೆ ಒಂದೊತ್ತಿನ ಊಟಕ್ಕೂ ಕೂಡ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹೌದು, ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ವಿಶೇಷ ಚೇತನ ಬುದ್ಧಿಮಾಂದ್ಯ ಮಕ್ಕಳಿಗೂ ಕೂಡ ಇಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಆಶ್ರಮಗಳಿಗೂ ಸಿಗ್ತಾ ಇಲ್ಲ ಗ್ಯಾಸ್. ಅಶ್ವಿನಿ ಅಂಗಡಿ ಟ್ರಸ್ಟ್ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ಇಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ತಕ್ಷಣಕ್ಕೆ ಸಿಲಿಂಡರ್ ಪೂರೈಕೆಗೆ ಗ್ಯಾಸ್ ಏಜೆನ್ಸಿಗಳಿಗೆ ಪತ್ರವನ್ನು ಇವರು ಬರೆದಿದ್ದಾರೆ. ಪ್ರತಿ ತಿಂಗಳು ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ರು. ದಿಢೀರ್ ಬೆಳವಣಿಗೆಯಿಂದ ಇದೀಗ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತೊಂದರೆಯಲ್ಲಿ ಇದ್ದಾರೆ. ಏಜೆನ್ಸಿಗಳ ಬಳಿ ಹೋಗಿ ಕೇಳಿದ್ರು ಗ್ಯಾಸ್ ಕೊಡ್ತಾ ಇಲ್ಲ. ಟ್ರಸ್ಟ್ನಲ್ಲಿರುವ ಆ ಮಕ್ಕಳಿಗೆ ಊಟಕ್ಕೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು. ಹಾಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಬೆಂಗಳೂರಿನ ಬಹುತೇಕ ಆಶ್ರಮಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಶುರುವಾಗಿರುವಂಥದ್ದು. ಇನ್ನು ಮುಖ್ಯವಾಗಿ ನಾವು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿ ಆಶ್ರಮಗಳಲ್ಲಿ, ಅನಾಥಾಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮಗಳಾಗಿರ್ಬೋದು, ಈ ರೀತಿಯಾದಂಥ ಆಶ್ರಮಗಳಲ್ಲಿ ಮತ್ತು ವಿಶೇಷ ಚೇತನ ಬುದ್ಧಿಮಾಂದ್ಯ ಇಲ್ಲೂ ಕೂಡ ಈ ಒಂದು ಗ್ಯಾಸ್ನ ಟ್ರಬಲ್ ಒಂದು ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಅಶ್ವಿನಿ ಅಂಗಡಿ ಟ್ರಸ್ಟ್ ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ಏನಿದೆ ಅಲ್ಲೂ ಕೂಡ ಈ ರೀತಿಯಾದಂಥ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ತಕ್ಷಣಕ್ಕೆ ಸಿಲಿಂಡರ್ ಪೂರೈಕೆಗೆ ಗ್ಯಾಸ್ ಏಜೆನ್ಸಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪ್ರತಿ ತಿಂಗಳು ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ರು. ಆದರೆ ದಿಢೀರನೇ ಈಗ ಈ ಒಂದು ಬೆಳವಣಿಗೆಯಿಂದ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏಜೆನ್ಸಿಗಳ ಬಳಿ ಹೋಗಿ ಕೇಳಿದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಹಾಗೂ ಕೊಡ್ತಾ ಇಲ್ಲ. ಟ್ರಸ್ಟ್ನಲ್ಲಿರುವ ಮಕ್ಕಳಿಗೆ ಊಟಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳ್ಕೊಂಡಿರುವಂಥದ್ದು. ಬೆಂಗಳೂರಿನ ಬಹುತೇಕ ಆಶ್ರಮಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಈಗಾಗಲೇ ತೀವ್ರಗೊಂಡಿರುವಂಥದ್ದು. ಒಂದು ಕಡೆ ಬುದ್ಧಿಮಾಂದ್ಯಮ ಆಶ್ರಮ ಮತ್ತು ದೃಷ್ಟಿಹೀನ ಮಕ್ಕಳಾಶ್ರಮಕ್ಕೂ ಕೂಡ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ತೀವ್ರ ಒಂದು ಉಂಟಾಗಿರುವಂಥದ್ದು ತುಂಬ ಸಮಸ್ಯೆಯನ್ನು ಕೂಡ ಕಾಡ್ತಾ ಇದೆ. ದೃಷ್ಟಿಹೀನ ಬುದ್ಧಿಮಾಂದ್ಯ ಮಕ್ಕಳಿರುವಂತಹ ಟ್ರಸ್ಟ್ಗಳಲ್ಲಿ ಸಿಲಿಂಡರ್ ಅಭಾವ ಈಗಾಗಲೇ ಕಾಡ್ತಾ ಇದೆ. ಊಟಕ್ಕೂ ಕೂಡ ವಿದ್ಯಾರ್ಥಿಗಳು ಹುಡುಗರು ಅಲ್ಲಿರುವಂತಹ ಆಶ್ರಮದಲ್ಲಿರುವಂತಹ ಹುಡುಗರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಅಲ್ಲೂ ಕೂಡ ಪರದಾಟ ಹೋಗ್ಕೊಂಡು ಆಗ್ತಾ ಇದೆ. ಈ ಒಂದು ಸಿಲಿಂಡರ್ನ ಸಮಸ್ಯೆ ರಾಜ್ಯದಾದ್ಯಂತ, ದೇಶದಾದ್ಯಂತ ಏನೆಲ್ಲ ಆಗಿದೆ, ಇದು ದೃಷ್ಟಿಹೀನ ಮಕ್ಕಳಾಗಿರ್ಬೋದು, ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು, ಅವ್ರಿಗೂ ಕೂಡ ಈ ಒಂದು ಬಿಸಿ ತಟ್ಟಿರುವಂಥದ್ದು. ತಕ್ಷಣಕ್ಕೆ ಸಿಲಿಂಡರ್ ಪೂರೈಕೆ ಮಾಡುವಂತೆ ಗ್ಯಾಸ್ ಏಜೆನ್ಸಿಗಳಿಗೆ ಇವರು ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಎಷ್ಟು ಬಾರಿ ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ಹೋಗಿ ಕೇಳಿದ್ರೂ ಕೂಡ ಅವರು ಏನು ಪ್ರತಿಕ್ರಿಯಿಸ್ತಾ ಇಲ್ಲ, ಗ್ಯಾಸನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರ ಸಿಕ್ಕಿರುವಂಥದ್ದು. ಟ್ರಸ್ಟ್ಗಳಿಗೆ ಪ್ರತಿ ತಿಂಗಳು ಗ್ಯಾಸ್ ಏಜೆನ್ಸಿಗಳು ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇದ್ರು. ಆದರೆ ಈಗ ಆಗಿರುವಂತಹ ಈ ಒಂದು ಬೆಳವಣಿಗೆಯಿಂದ, ದಿಢೀರನ ಬೆಳವಣಿಗೆ ಏನಾಗಿದೆ, ಇದೀಗ ಸಿಲಿಂಡರ್ಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಟ್ರಸ್ಟ್ಗಳಿಗೆ ಸಿಲಿಂಡರ್ ಪೂರೈಕೆ ಮಾಡ್ತಿದ್ದ ಸಿಬ್ಬಂದಿ ಏಜೆನ್ಸಿಗಳ ಬಳಿ ಬಂದು ಕೇಳಿದ್ರೂ ಕೂಡ ಸಿಲಿಂಡರ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇದರಿಂದ ಟ್ರಸ್ಟ್ನಲ್ಲಿರುವಂತಹ ಮಕ್ಕಳಿಗೆ ಊಟಕ್ಕೆ ತುಂಬಾ ದೊಡ್ಡ ಸಮಸ್ಯೆಯಾಗಿದೆ. ಕೇವಲ ಇದೊಂದೇ ಆಶ್ರಮಗಳಿಗೆ ಮಾತ್ರವಲ್ಲ, ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಆಶ್ರಮಗಳಿಗೆ ಮತ್ತು ದೃಷ್ಟಿಹೀನ ಆಶ್ರಮಗಳಾಗಿರ್ಬೋದು, ಬುದ್ಧಿಮಾಂದ್ಯ ಮಕ್ಕಳಿಗೂ ಎಲ್ಲರಿಗೂ ಕೂಡ ಈ ಒಂದು ಸಿಲಿಂಡರ್ನ ಅಭಾವದಿಂದ ಊಟಕ್ಕೆ ತುಂಬಾ ತೊಂದರೆಯಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇದು ಬೆಂಗಳೂರಿನಾದ್ಯಂತ ಮತ್ತು ನಮ್ಮ ದೇಶದಲ್ಲಿರುವಂತಹ ಎಲ್ಲ ಬುದ್ಧಿಮಾಂದ್ಯ ಮಕ್ಕಳೆಲ್ಲ ಏನೆಲ್ಲ ಇರ್ತಾರೆ ಅಂತಹ ಎಲ್ಲ ಆಶ್ರಮಗಳಲ್ಲೂ ಕೂಡ ಈ ರೀತಿಯಾದಂತಹ ಸಿಲಿಂಡರ್ನ ಅಭಾವ ಈಗ ಕಾಣ್ತಾ ಇರುವಂಥದ್ದು.